ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ನ್ಯೂಸ್ ಚಾನಲ್ ಈ ಮುಖಾಂತರ ಪ್ರತಿ ವಾರದಂತೆ ಪ್ರಾಯೋಜಿತ ಕಾರ್ಯಕ್ರಮ ಶೈಕ್ಷಣಿಕ ಮಾರ್ಗದರ್ಶಿ ಏನೇನು ಬದಲಾವಣೆಗಳು ರಾಜ್ಯದಲ್ಲಿ ದೇಶದಲ್ಲಿ ಆಗಿದೆ ಆ ಪ್ರಮುಖ ಅಂಶಗಳನ್ನು ಈಗ ನಿಮ್ಮ ಮುಂದೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕಾಲೇಜು ಶಿಕ್ಷಣ ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಿಗೆ ಏಕಕಾಲಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಏಕಕಾಲಕ್ಕೆ ಫಲಿತಾಂಶ ಪ್ರಕಟವಾಗುತ್ತದೆ. ಜೂನ್ 9ಕ್ಕೆ ಪದವಿ ಕಾಲೇಜುಗಳು ರಾಜ್ಯಾದ್ಯಂತ ಪ್ರಾರಂಭವಾಗುತ್ತೆ. ಸ್ನಾತಕೋತ್ತರ ಕಾಲೇಜುಗಳು ಕೂಡ ಇದೇ 10ನೇ ತಾರೀಕು ಸೆಪ್ಟೆಂಬರ್ ತಿಂಗಳಿಗೆ ಪ್ರಾರಂಭವಾಗುತ್ತದೆ. ಹಾಗೆ BMTC ಬೆಂಗಳೂರು ಮಹಾನಗರ ಸಾರಿಗೆಯು ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ನೀಡ್ತಾ ಇದ್ದಾರೆ. ಮೇ 26ರಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಜೂನ್ 1ನೇ ತಾರೀಕಿಂದ ಈ ಬಸ್ ಪಾಸ್ ವಿತರಣೆ ಆಗ್ತಾಯಿದೆ. ಎಲ್ಲ ವಿದ್ಯಾರ್ಥಿಗಳು ಈ ಬಸ್ ಪಾಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ CM ಸಿದ್ದರಾಮಯ್ಯನಿಗೆ ಗೌರವ ಡಾಕ್ಟರೇಟನ್ನು ನೀಡ್ತಾ ಇದ್ದಾರೆ. ಅವರ ಸಮಾಜ ಸೇವೆಯನ್ನು ಗುರುತಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಗೌರವ ಡಾಕ್ಟರೇಟನ್ನು ಕೋಲಾರದ ದೇವರಾಜ ಅರಸು ಶಿಕ್ಷಣ ಸಂಸ್ಥೆಯು ನೀಡಲು ತೀರ್ಮಾನವನ್ನು ಕೈಗೊಂಡಿದೆ. ಹಾಗೆ ಮತ್ತೊಂದು ವಿಷಯ, ನಮ್ಮಲ್ಲಿ ಈ CBSE ಶಾಲೆಗಳು ನಡೀತಾ ಇದೆ. ಈ CBSE ಶಾಲೆಗಳಿಗೆ ಹೊಸ ಆದೇಶವನ್ನು ಸರ್ಕಾರ ನೀಡಿದೆ. ಯಾರು CBSE ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ LKG UKG 1ನೇ ತರಗತಿಯ ಮಕ್ಕಳಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕು, ಆಂಗ್ಲ ಶಿಕ್ಷಣ ನೀಡುವುದು ಬೇಡ. 2ನೇ ತರಗತಿ 3ನೇ ತರಗತಿ ನಂತರ ಆಂಗ್ಲ ಭಾಷಾ ಶಿಕ್ಷಣ, ಆಯಾ ಮಾತೃಭಾಷೆ ಶಿಕ್ಷಣ. ಅದಕ್ಕೆ ಪೂರ್ವವಾಗಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಏನೇನು ಭಾಷೆ ಮಾತಾಡ್ತಾರೆ ಆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕಡ್ಡಾಯವಾಗಿ CBSE ಶಾಲೆಗಳಲ್ಲಿ ನೀಡಬೇಕು ಅಂತ ಆದೇಶ ಬಂದಿದೆ. ಅದರಿಂದ ಪ್ರತಿ ರಾಜ್ಯದ ಪ್ರತಿ ಭಾಷೆಗೆ ಈ ಒಂದು ಅನುಕೂಲ ಇದೆ. ತಮ್ಮ ತಮ್ಮ ಮಾತೃಭಾಷೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡೀಬೋದು. ಮಕ್ಕಳಿಗೆ ಇಂಗ್ಲೀಷಲ್ಲೇ ಮಾತನಾಡಬೇಕು, ಇಂಗ್ಲೀಷಲ್ಲೇ ಹೇಳಬೇಕು ಅಂತ ಕಡ್ಡಾಯ. ಅದು 2ನೇ 3ನೇ ತರಗತಿ ನಂತರ ಪೂರ್ವ ಪ್ರಾಥಮಿಕ ಶಾಲೆ LKG UKG 1ನೇ ತರಗತಿ ತನಕ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಿ ಅಂತ ಸರ್ಕಾರ ಆದೇಶವನ್ನು ನೀಡಿದೆ. ಇದು ರಾಜ್ಯದ ಭಾಷೆಗಳಿಗೆ ತುಂಬ ಅನುಕೂಲಕರವಾಗುತ್ತೆ. CET ರ್ಯಾಂಕ್ ಪಡೆಯುವುದರೊಳಗಡೆ ರಾಜ್ಯ ಸರ್ಕಾರದ ಕಾಲೇಜುಗಳು ತೀರಾ ಒಂದು ಅವನತಿಗೆ ಬಂದಿದೆ. ರಾಜ್ಯ ಸರ್ಕಾರ CET ಫಲಿತಾಂಶ ಸುಧಾರಣೆಗೆ ತರಬೇತಿಯನ್ನು ನೀಡ್ತಾ ಇದೆ ರಾಜ್ಯದ ವಿದ್ಯಾರ್ಥಿಗಳಿಗೆ. ಆದರೆ ಯಾರು ಸರ್ಕಾರಿ ಕಾಲೇಜಲ್ಲಿ ಕೇವಲ 311 ಮಾತ್ರ ಅದರ ಒಂದು ಉಪಯೋಗ, ಅದರ ಒಂದು ಲಾಭ ಪಡೆದಿದ್ದಾರೆ. ಈ ಸರ್ಕಾರದ ಶ್ರಮ CET ತರಬೇತಿ ವ್ಯರ್ಥವಾಗಿದೆ. ಆದ್ದರಿಂದ ಈ ಒಂದು CET ತರಬೇತಿಯನ್ನು ಸರ್ಕಾರದ ಸವಲತ್ತನ್ನು ಎಲ್ಲರೂ ಪಡಿಬೇಕು. ಎಲ್ಲರಿಗಾಗಿ ಈ ಒಂದು ಸೌಲಭ್ಯ ಮಾಡಿದ್ದಾರೆ. ಆದರೆ ಇದು ತುಂಬ ಕಳಪೆಯಾಗ್ತದೆ. ಕೇವಲ 311ಕ್ಕೆ ಮಾತ್ರ ಅದು ಗಮನವನ್ನು ಹರಿಸಿದೆ. ಈ ಸಲ ಸರ್ಕಾರದ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳು ಇಂದಿನಿಂದ ಪ್ರಾರಂಭವಾಗಿದೆ. ಮೇ 29ರಿಂದ ಈ ಶಾಲೆ ಪ್ರಾರಂಭವಾಗ್ತದೆ. ಪ್ರತಿ ಒಂದು ಶಾಲೆಗೆ ಸರ್ಕಾರದ ಸವಲತ್ತುಗಳು ಸಿಗತ್ತೆ. ಉದಾಹರಣೆಗೆ ಉಚಿತ ಪಠ್ಯ ಪುಸ್ತಕ ಇದಾಗಲೇ 90% ಎಲ್ಲ ಶಾಲಾ ಶಾಲೆಗಳಿಗೆ ಬಂದಿದೆ. ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು BOಗಳು ಆ ಪುಸ್ತಕದ ಗೋಡೌನಿಂದ ತಂದು ಆ ಶಾಲೆಗೆ ವಿತರಿಸಬೇಕು. ಈಗಾಗಲೇ ಪಠ್ಯಪುಸ್ತಕ ಎಲ್ಲವೂ ಸಿದ್ಧವಾಗಿದೆ. ಅದರ ಜವಾಬ್ದಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಹಿಸ್ಕೋಬೇಕು.
ಹಾಗೆ ಸಮವಸ್ತ್ರವನ್ನು ಉಚಿತವಾಗಿ ನೀಡ್ತಾರೆ, 2 ಜೊತೆ ಸಮವಸ್ತ್ರ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೊಂದು ಮಧ್ಯಾಹ್ನದ ಬಿಸಿ ಊಟ ಪ್ರತಿಯೊಬ್ಬ ಮಗುವಿಗೆ ಪೂರ್ತಿ ಹೊಟ್ಟೆ ತುಂಬುವಷ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಊಟವನ್ನು ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ. ಕ್ಷೀರಭಾಗ್ಯ, ಈಗ ತಾನೇ ನಾನೊಂದು ಶಾಲೆಗೆ ಹೋಗಿದ್ದೆ, ಆ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಹಾಲನ್ನು ನೀಡಿದರು. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಕ್ಷೀರಭಾಗ್ಯ ಮಕ್ಕಳಿಗೆ ಇವತ್ತಿಂದ ಸಿಗ್ತಾ ಇದೆ. ಹಾಗೆ ಶೂ ಮತ್ತು ಸಾಕ್ಸ್ ಕೊಡ್ತಾ ಇದ್ದಾರೆ ಪ್ರತಿ ಮಗುವಿಗೆ. ಹಾಗೆ ಸಾಮಾನ್ಯವಾಗಿ ಈ ನಮ್ಮ ಒಂದು ಲೇಖನ ಸಾಮಗ್ರಿಗಳು ಏನಿದೆ ಅದನ್ನು ಕೊಡ್ತಾ ಇದ್ದಾರೆ. ಉಚಿತವಾಗಿ ಈ ಒಂದು ವಿದ್ಯಾರ್ಥಿ ವೇತನ ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ವಸತಿ ನಿಲಯಗಳ ಸೌಕರ್ಯವಿದೆ. ಮತ್ತು ನಮ್ಮ BBMP ಶಾಲೆಯಲ್ಲಿ ಕೂಡ ಈ ಒಂದು ಎಲ್ಲ ಸಲಕರಣೆಗಳ ಜೊತೆಗೆ ಒಂದು ಸ್ವೆಟ್ರನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು 85% ಫಲಿತಾಂಶ ಪಡೆದ ಮಕ್ಕಳಿಗೆ 25,000 ರೂಗಳ ನಗದು ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. 35,000 ರೂಗಳ ನಗದು ಪುರಸ್ಕಾರನ PUCಯಲ್ಲಿ ಯಾರು 85% ಪಡೆದಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಸೊ ಹೀಗೆ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಉನ್ನತವಾದ ಶಿಕ್ಷಣ ಪಡೆಯೋದಕ್ಕೆ ತುಂಬ ಅವಕಾಶವಿದೆ. ಸರ್ಕಾರಿ ಶಾಲೆಗಳಿಗೆ ಈ ಒಂದು ಸವಲತ್ತಿದೆ. ಬಾಗಲಕೋಟೆಯ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹೆಸರಿನಲ್ಲಿ 1,000, 2,000 ಠೇವಣಿಯನ್ನು ಶಿಕ್ಷಕರೇ ತಮ್ಮ ಕೈಯಿಂದ ನೀಡ್ತಾ ಇದ್ದಾರೆ, ಠೇವಣಿ ನೀಡ್ತಾ ಇದ್ದಾರೆ. ಸುಮಾರು 4-5 ಆ ಒಂದು ತಾಲೂಕಿನಲ್ಲಿ ಈ ಒಂದು ಸರ್ಕಾರ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿ ಮಗುವಿನ ಹೆಸರಿನಲ್ಲಿ 1,000, 2,000 ಠೇವಣಿಯನ್ನು ಇಡ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಪ್ರೋತ್ಸಾಹಕ್ಕೆ ಇದು ತುಂಬ ಪ್ರೋತ್ಸಾಹಕರವಾಗಿದೆ. ಎಲ್ಲರೂ ಹೀಗೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು. ಮತ್ತೊಂದು ವಿಶೇಷ, ನಮ್ಮ ರಾಜ್ಯದ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ತಾವು ಓದಿದ ಶಾಲೆಗೆ 1 ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಸ್ಪರ್ಶನ ನೀಡಿದ್ದಾರೆ. ಆನೇಕಲ್ ತಾಲೂಕಿನ ಬರ್ಸೂರು ಗ್ರಾಮ ಪಂಚಾಯಿತಿಗೆ ಶೆಟ್ಟಹಳ್ಳಿ ಎಂಬತಕ್ಕಂಥ ಹಳ್ಳಿಯಲ್ಲಿ ಶ್ರೀ ರಾಮಲಿಂಗಾರೆಡ್ಡಿಯವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದರು. ಆ ಶಾಲೆಗೆ 1958ರಲ್ಲಿ ಆ ಶಾಲೆಗೆ 1 ಕೋಟಿ ವೆಚ್ಚದಲ್ಲಿ ಆಧುನಿಕ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಪ್ರತಿಯೊಬ್ಬರೂ ಸಹ ಯಾರೋ ಜನಪ್ರತಿನಿಧಿಗಳಾಗಿದ್ದಾರೆ, ತಮ್ಮ ತಮ್ಮ ಕ್ಷೇತ್ರದ ತಾವು ಓದಿದ ಶಾಲಾ ಕಾಲೇಜುಗಳಿಗೆ ನೆರವನ್ನು ಕೊಟ್ಟು ಆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಬೇಕು. ಇದು ತುಂಬ ಶ್ಲಾಘನೀಯವಾದ ವಿಷಯ. ಒಬ್ಬ ಸಚಿವರು ತಮ್ಮ ಶಾಲೆಗೆ, ತಾವು ಓದಿದ ಶಾಲೆಗೆ 1 ಕೋಟಿ ದೇಣಿಗೆ ನೀಡಿ ಉನ್ನತೀಕರಿಸಿದ್ದಾರೆ. ಇದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಸುಮಾರು 980 ಪುಸ್ತಕಗಳು ಪ್ರಕಟವಾಗಿದೆ. ಈ ಒಂದು ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ರೌಢಶಾಲೆಯಿಂದ ಉಪನ್ಯಾಸಕರಾಗಿ PU ಕಾಲೇಜಿಗೆ ಬಂದಿದ್ದಾರೆ. ಅವರಿಗೆ ಏನು ವೇತನ ನಿಗದಿಯಾಗಿತ್ತು, ಉಪನ್ಯಾಸಕರ ವೇತನ ನಿಗದಿ ಇನ್ನೂ ಸಿಕ್ಕಿಲ್ಲ. ಆಗಲೇ ಹಲವಾರು ಉಪನ್ಯಾಸಕರು ನಿವೃತ್ತಿ ಹಂತದಲ್ಲಿದ್ದಾರೆ. ಈಗ 980 ಉಪನ್ಯಾಸಕರು ಮಾತ್ರ ಮುಂಬಡ್ತಿ ಪಡೆದ ಉಪನ್ಯಾಸಕರು, ಅವರಿಗೆ ವೇತನದ ನಿಗದಿ ಇನ್ನೂ ಸಿಕ್ಕಿಲ್ಲ. ಆದ್ದರಿಂದ ಪ್ರೌಢಶಾಲೆ ಸಹಶಿಕ್ಷಕರಾಗಿ ಪದವಿ ಪೂರ್ವ ಕಾಲೇಜುಗಳಿಗೆ ಉಪನ್ಯಾಸಕ್ಕೆ ನೇಮಕಗೊಂಡು ಅಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರಿಗೆ ಆ ವೇತನ ತಾರತಮ್ಯ ಏನಿದೆ ಅದನ್ನು ಹೋಗಲಾಡಿಸಬೇಕು. ಈಗ ಉಳಿದಿರುವ ಉಪನ್ಯಾಸಕರಿಗೆ ಆ ಒಂದು ವೇತನದ ಸೌಲಭ್ಯವನ್ನು ನೀಡಬೇಕು. ಒಂದು ವಿಶೇಷ ಸಂಗತಿ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ BA ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆ BA ಐಚ್ಛಿಕ ಅದರೊಳಗಡೆ ಪ್ರಶ್ನೆ ಪತ್ರಿಕೆ ತಪ್ಪಾಗಿತ್ತು, ಮುದ್ರಣ ತಪ್ಪಾಗಿತ್ತು. ಅದಕ್ಕೋಸ್ಕರ ಕುವೆಂಪು ವಿಶ್ವವಿದ್ಯಾಲಯವು ಆ ಪರೀಕ್ಷೆಯನ್ನೇ ರದ್ದು ಮಾಡಿತು. ವಿಶೇಷ ಶಿಕ್ಷಕರ ನೇಮಕಾತಿ ಆಗ್ತದೆ. 50,000 ಅತಿಥಿ ಶಿಕ್ಷಕರ ನೇಮಕ ಆಗ್ತಾಯಿದೆ ನಮ್ಮ ಪ್ರೌಢಶಾಲೆಯಲ್ಲಿ. 11,000 ಅತಿಥಿ ಶಿಕ್ಷಕರ ನೇಮಕ ಪ್ರಾಥಮಿಕ ಶಾಲೆಯಲ್ಲಿ ಆಗ್ತಾಯಿದೆ. ಆದ್ದರಿಂದ ಆದ್ಯತೆಯ ಮೇಲೆ
ಗಣಿತ, ವಿಜ್ಞಾನ, ಆಂಗ್ಲ ಭಾಷೆಯ ಶಿಕ್ಷಕರನ್ನ ನೇಮ ಮಾಡಿಕೊಳ್ಳಲು ಶಿಕ್ಷಣ ಆಯುಕ್ತರು ಸಲಹೆ ಸೂಚನೆಯನ್ನು ನೀಡಿದ್ದಾರೆ. ಅತಿಥಿ ಶಿಕ್ಷಕರ ನೇಮಕ ಈಗಾಗಲೇ ಪ್ರಾರಂಭವಾಗಿದೆ. 40,000 ಪ್ರೌಢಶಾಲೆಗೆ, 11,000 ಪ್ರಾಥಮಿಕ ಶಾಲೆಗೆ. ಇದು ಕೂಡ ತುಂಬ ಅತ್ಯಂತ ಸಂತೋಷದ ವಿಷಯವಾಗಿದೆ. ಮತ್ತೊಂದು, ನಮ್ಮಲ್ಲಿ SLC ಪರೀಕ್ಷೆಯ ಮೌಲ್ಯಮಾಪನ ಕರೆದು ಫಲಿತಾಂಶ ಬಂದಿದೆ. ಈ ಮೌಲ್ಯಮಾಪನದ ಎಡವಟ್ಟು ತುಂಬ ಕಷ್ಟಕರವಾಗಿದೆ. ಪರೀಕ್ಷಾ ಫಲಿತಾಂಶ 22 ದಿನಕ್ಕೆ ವಿದ್ಯಾರ್ಥಿಗಳು 625ಕ್ಕೆ 625 ಬಂದಿತ್ತು. ಮತ್ತೆ ಮರುಮೌಲ್ಯಮಾಪನ ಮಾಡಿದಾಗ ಇನ್ನೂ 8 ವಿದ್ಯಾರ್ಥಿಗಳಿಗೆ 625 ಅಂಕಗಳಿಗೆ 625 ಬಂದಿದೆ. ಒಟ್ಟು 30 ವಿದ್ಯಾರ್ಥಿಗಳು 100% 625ಕ್ಕೆ 625 ಪಡೆದಿದ್ದಾರೆ. ಮೌಲ್ಯಮಾಪನ ಕಾರ್ಯದಲ್ಲಿ ಎಡವಟ್ಟಾಗಿದೆ. ದಯವಿಟ್ಟು ಪರೀಕ್ಷಾ ಮಂಡಳಿಯು ಆ ಪರೀಕ್ಷಾ ಒಂದು ಸಹಾಯಕ ಮೌಲ್ಯಮಾಪಕರಿರ್ಬೋದು, ಮುಖ್ಯ ಪರೀಕ್ಷಕರಿರ್ಬೋದು, ಜಂಟಿ ಮುಖ್ಯ ಪರೀಕ್ಷಕರು ಈ ಎಡವಟ್ಟು ಆಗದ ಹಾಗೆ ಮೌಲ್ಯಮಾಪನದಲ್ಲಿ ತೊಡಗಿಸ್ಕೋಬೇಕು. ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಎಡವಟ್ಟು ಪುನರಾವರ್ತನೆ ಆಗಬಾರ್ದು. ದಯವಿಟ್ಟು ಆ ಮೌಲ್ಯಮಾಪನದ ಕಾರ್ಯದಲ್ಲಿ ತೊಡಗತಕ್ಕಂಥ ಎಲ್ಲ ಸಿಬ್ಬಂದಿ, ಆ ಸಹಾಯಕ ಮೌಲ್ಯಮಾಪಕರು, ಉಪಮುಖ್ಯ ಪರೀಕ್ಷಕರು, ಜಂಟಿ ಮುಖ್ಯ ಪರೀಕ್ಷಕರು ತಮ್ಮ ಕರ್ತವ್ಯ ಲೋಪವಾಗದಂತೆ ಮಕ್ಕಳಿಗೆ ನ್ಯಾಯ ಕೊಡಬೇಕು. ಇದನ್ನು ದಯವಿಟ್ಟು ಮಂಡಳಿ ಕೂಡ ಈ ಬಗ್ಗೆ ತೀವ್ರವಾದ ಗಮನವನ್ನು ಕೊಟ್ಟು ಇಂತಹ ಅನಾಹುತ ಆಗದಾಗೆ ನೋಡಿಕೊಳ್ಳಬೇಕು. ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ NCERT ಒಂದು ಹೊಸ ಸೂಚನೆ ಕೊಟ್ಟಿದೆ. ಯಾರು ಪೂರ್ವ ಪ್ರಾಥಮಿಕ ಶಾಲೆ ಮಾಡ್ತಾ ಇದ್ದಾರೆ, ಆ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಯಾವುದೇ ಸೌಲಭ್ಯವಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಹೊಸ ತೀರ್ಮಾನ ತಗೊಂಡಿದೆ. NCERT ಪ್ರಕಾರ ಏನೇನು ಶಾಲೆಗೆ ಬೇಕಾದ ಸವಲತ್ತಿರಬೇಕು ಆ ಎಲ್ಲ ಸವಲತ್ತುಗಳು ಇದ್ದರೆ ಮಾತ್ರ ಪೂರ್ವ ಪ್ರಾಥಮಿಕ ಶಾಲೆಗೆ ಅನುಮತಿ ಕೊಡ್ತಾರೆ. ನೋಂದಣಿಗೆ ಅವಕಾಶವಿದೆ. ಜೂನ್ ಒಳಗಡೆ ಇದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ 3 ಮ್ಯಾನ್ ಕಮಿಟಿ, 3 ಸದಸ್ಯರ ಒಂದು ಸಲಹಾ ಸಮಿತಿ ಬರುತ್ತೆ ಮತ್ತು ಇದಕ್ಕೆ ಶುಲ್ಕವನ್ನು ಕೂಡ ನಿಗದಿ ಮಾಡಿದ್ದಾರೆ. ಪೂರ್ವ ಪ್ರಾಥಮಿಕ ಶಾಲೆ ಕಡ್ಡಾಯವಾಗಿ ನೋಂದಣಿಯಾಗಬೇಕು ಮತ್ತು ಮಕ್ಕಳಿಗೆ ಶಾಲೆಗೆ ಬೇಕಾದ ಸವಲತ್ತುಗಳು ಅದರಲ್ಲಿ ಇರಬೇಕು. ಇದಕ್ಕೆ ಶುಲ್ಕವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಈ ಒಂದು ಕಮಿಟಿ 3 ಸದಸ್ಯರು ಬಂದು ಈ ಶಾಲೆಯ ಒಂದು ಅನುಮತಿಯನ್ನು, ಪರ್ಮಿಷನ್ ಏನೇನು ಬೇಕೋ ಎಲ್ಲವನ್ನು ನೋಡ್ತಾರೆ. ಹಾಗೆ ಕಾಮಾಡ್ಕೆ ಸರಿ ಉತ್ತರ ಪ್ರಕಟವಾಗಿದೆ. ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಏನು ವಿದ್ಯಾರ್ಥಿಗಳು ಉತ್ತರ ಬರೆದಿರೋ ಅದಕ್ಕೆ ಸರಿ ಉತ್ತರವನ್ನು ಆಗಲೇ ಪ್ರಕಟಿಸಿದೆ. ಆದ್ದರಿಂದ ಇದು ಕೂಡ ತುಂಬ ಸಂತೋಷ. ವಿದ್ಯಾರ್ಥಿಗಳು ತಾವು ಬರೆದ ಉತ್ತರವನ್ನು ಪುನರಾವಲೋಕನೆ ಮಾಡ್ಕೋಬೋದು. ಮತ್ತೊಂದು ವಿಶೇಷ, ಸಾಮಾನ್ಯವಾಗಿ ಸರ್ಕಾರಿ ನೌಕರರಿಗೆ ಸಾರ್ವಜನಿಕ ವಲಯಕ್ಕೆ ಸೇರಿದರೆ ಅವರು ತಮ್ಮ ಸೇವೆಯನ್ನು ಸುಖವಾಗಿ ಕಳೀತಾರೆ. ಆದರೆ ತಪ್ಪು ಮಾಡಿದಾಗ, ವಜಾಗೊಂಡಾಗ ಅಂತಹ ಸರ್ಕಾರಿ ವಲಯಗಳ ಸಾರ್ವಜನಿಕ ನೌಕರರಿಗೆ ಇನ್ನು ಮುಂದೆ ಪಿಂಚಣಿ ಸೌಕರ್ಯ ಸಿಗೋದಿಲ್ಲ. ಪಿಂಚಣಿಯ ನಂತರ ಏನು ಸವಲತ್ತು ಸಿಗತ್ತೆ ಆ ಸವಲತ್ತುಗಳನ್ನು ಈ ಸರ್ಕಾರ, ಕೇಂದ್ರ ಪಿಂಚಣಿ ಆಯೋಗ ರದ್ದು ಮಾಡಿದೆ. ಎಲ್ಲರೂ ಇದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ಇನ್ನೊಂದು ಮುಖ್ಯವಾದ, ಈ ನರ್ಸಿಂಗ್ ಕಾಲೇಜುಗಳಲ್ಲಿ ದಾದಿಯರಾಗಿ, ನರ್ಸಾಗಿ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಓದ್ತಕ್ಕಂಥವರಿಗೆ ಕಡ್ಡಾಯವಾಗಿ 6 ತಿಂಗಳ ಕಾಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತರಬೇತಿಯನ್ನು ತಗೊಳ್ಳೇಬೇಕು. ಅನೇಕ ಕಾಲೇಜುಗಳ ವಿದ್ಯಾರ್ಥಿಗಳು ಬರ್ತಾರೆ, ಸರ್ಟಿಫಿಕೇಟ್ ತೊಗೊತಾರೆ, ಆದರೆ ಅವರಿಗೆ ತರಬೇತಿ ಕಡ್ಡಾಯವಾಗಿರೋದಿಲ್ಲ. ಅವರು ಯಾವ ರೀತಿಯ ಒಂದು ತರಬೇತಿ ಪಡೆದರೂ ಕೂಡ ಅದು ಬೇರೆ ಬೇರೆ ರೀತಿಯ ಆಗಿದೆ ವಿನಃ ಸರ್ಕಾರದ ಒಂದು ಮಾನ್ಯತೆ ಇಲ್ಲ. ಅದರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 6 ತಿಂಗಳ ಕಾಲ ಕಡ್ಡಾಯವಾಗಿ ತರಬೇತಿ ಪಡೆಯಬೇಕು ನರ್ಸಿಂಗ್ ವಿದ್ಯಾರ್ಥಿಗಳು. ಇದು ಪ್ರಮುಖವಾಗಿ, ಏಕೆಂದರೆ ನರ್ಸುಗಳು, ದಾದಿಯರು ಜೀವನಕ್ಕೆ ಬೇಕಾದ ಎಲ್ಲ ಒಂದು ಸವಲತ್ತನ್ನು ವೈದ್ಯಕೀಯದಲ್ಲಿ ಕೊಡ್ತಾರೆ. ಆದರೆ ಅವರಿಗೆ ಕಡ್ಡಾಯವಾದ ತರಬೇತಿ ಇದುವರೆಗೆ ಇರಲಿಲ್ಲ.
ಈಗ ಸರ್ಕಾರದ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಇದನ್ನು ಕಡ್ಡಾಯ ಮಾಡಿದ್ದಾರೆ. ಇದು ಕೂಡ ತುಂಬ ಸಂತೋಷದ ವಾತಾವರಣ. ಪ್ರತಿ ಶಾಲೆಯ ಅಂಗಳದಲ್ಲಿ, ಆವರಣದಲ್ಲಿ ತೋಟಗಾರಿಕೆಯನ್ನು ಪ್ರಾರಂಭಿಸಿ ಆ ಶಾಲೆಗೆ ಬೇಕಾದ ತರಕಾರಿಗಳನ್ನು ಬೆಳೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರತಿ ಒಂದು 3 ತಿಂಗಳಿಗೆ ಒಂದು ಸಲ ಜಿಲ್ಲಾಧಿಕಾರಿಗಳು ಮತ್ತು ಆಯಾ ಕ್ಷೇತ್ರದ ಸಂಸತ್ ಸದಸ್ಯರ ನೇಮಕ ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಶಾಲೆಯ ಪ್ರಗತಿಗೆ ಏನೇನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಇದನ್ನು ವರದಿಯನ್ನು ಸಲ್ಲಿಸಬೇಕು. ಇದು ಕೂಡ ಅತ್ಯಂತ ಶಾಲೆಯ ಪ್ರಗತಿಗೆ ಬೇಕಾದ ವರದಿಯನ್ನು ಆ ಶಾಲಾ ಸಮಿತಿಯ ಸದಸ್ಯರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅದರ ವರದಿಯನ್ನು ನೀಡಬೇಕು. ಹೀಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಉನ್ನತವಾದ ಒಂದು ಶಿಕ್ಷಣದ ಒಂದು ಪ್ರಗತಿ ಆಗ್ತದೆ. ಈ ಪ್ರಗತಿಗೆ ಎಲ್ಲರೂ ಕೂಡ ಆ ಒಂದು ಇದನ್ನು ಬಳಸ್ಕೋಬೇಕು. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಇದು ಪ್ರಮುಖವಾದ ಅಂಶ. ಈಗ 2ನೇ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ನಿಯಮಗಳು ಅಂತ ಇದೆ. ಪ್ರತಿ ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಮುಖ ಘಟ್ಟ ಶಾಲಾ ಶಿಕ್ಷಣ. ಈ ಶಾಲೆ ಶಿಕ್ಷಣಕ್ಕೆ ಪ್ರಮುಖವಾದ ನಿಯಮಗಳನ್ನು ನಾವುಗಳು ಅಂದರೆ ಸಮಾಜ, ಶಾಲೆಯವರು ನಿರ್ಮಾಣ ಮಾಡಿದ್ದಾರೆ. ಶಾಲೆಯಲ್ಲಿ ಯಾವುದೇ ವಿದ್ಯಾರ್ಥಿ ಸಕಾಲಕ್ಕೆ ಸಮವಸ್ತ್ರದೊಡನೆ ಬರಬೇಕು. ಶಾಲೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಶಾಲೆಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಆತ ಬಳಸಿಕೊಳ್ಬೇಕು. ಶೌಚಾಲಯ ಆಗಲಿ, ನೀರಾಗಲಿ, ಅದನ್ನು ಪ್ರಾರ್ಥನಾ ಸಭೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕು. ತರಗತಿಗಳು ಪ್ರಾರಂಭವಾದ ನಂತರ ಮಧ್ಯದ ಅವಧಿಯಲ್ಲಿ ಶಾಲೆಯಲ್ಲಿ ಎಲ್ಲೆಲ್ಲೂ ಓಡಾಡಬಾರದು. ಹಾಗಾಗಿ ಶಾಲೆಯ ಆವರಣದಲ್ಲಿ, ಶಾಲೆಯ ಕೊಠಡಿಯಲ್ಲಿ ಯಾವುದೇ ಚಿತ್ತನ್ನು ಗೋಡೆಗಳ ಮೇಲೆ, ಬೆಂಚಿನ ಮೇಲೆ ಬರೆಯಬಾರದು. ಭೋಜನ ವಿರಾಮದಲ್ಲಿ ಕೂಡ ತಿಂಡಿ ಪದಾರ್ಥಗಳು ಎಲ್ಲಿ ಜಾಗ ಸೂಚಿಸ್ತಾರೋ ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಹಾರವನ್ನು ಚೆಲ್ಲಬಾರದು, ಯಾವುದನ್ನು ಅಲ್ಲಿ ಇಲ್ಲಿ ಎಸೆಯಬಾರದು. ಯಾವುದೋ ಒಂದು ಜಾಗದಲ್ಲಿ ಹಾಕ್ತಾರೆ ಹಾಗೆ. ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮವಾಗದಲ್ಲಿ ಆ ಕಾರ್ಯಕ್ರಮವನ್ನು ಭಾಗವಹಿಸೋದು. ಶೌಚಾಲಯವನ್ನು ಶುಚಿಯಾಗಿಟ್ಕೊಳ್ಬೇಕು ಮತ್ತು ನೀರನ್ನು ಮಿತವ್ಯಯವಾಗಿ ಬಳಸ್ಕೋಬೇಕಾಗುತ್ತೆ. ಶಾಲೆಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡೆದುಕೋಬೇಕು. ಈ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನವನ್ನು ಮಾಡುವಾಗ ವಿದ್ಯಾರ್ಥಿಗಳು ತಪ್ಪದೇ ಅದನ್ನು ಆಲಿಸಬೇಕು. ಮುಖ್ಯಾಂಶಗಳನ್ನು ಬರೆದುಕೋಬೇಕು. ಹಾಗೆ ಶಿಕ್ಷಕರು ಕೂಡ ಪಾಠ ಟಿಪ್ಪಣಿಯನ್ನು ಬರೆದುಕೊಂಡು ಸಕಾಲಕ್ಕೆ ಪಾಠ ಬೋಧನೆಯನ್ನು, ಪಾಠೋಪಕರಣ ಬಳಸಬೇಕು. ಮತ್ತು ಆಯಾ ಮಾಸಿಕದ ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟ್ ಆ ಫಲಿತಾಂಶವನ್ನು ಪೋಷಕರಿಗೆ ಕಡ್ಡಾಯವಾಗಿ ತಿಳಿಸಬೇಕು. ಎಲ್ಲದಕ್ಕೂ ಈ ಒಂದು ಬರಬೇಕು. ಯಾವುದೇ ಕಾರಣಕ್ಕೂ ಕೂಡ ಶಾಲೆಗೆ ಹಾಜರಾಗಬೇಕು. ಹಾಜರಾಗದಿದ್ದರೆ ಅದಕ್ಕೆ ತಪ್ಪದೇ ಒಂದು ರಜಾ ಚೀಟಿಯಿಂದ ಲೀವ್ ಲೆಟ್ರನ್ನು ಕಳಿಸಬೇಕು. ಶಾಲೆಯಲ್ಲಿ ವಸ್ತುಗಳ ಒಂದು ಜವಾಬ್ದಾರಿ, ಅದು ಲೈಬ್ರರಿ ಇರ್ಬೋದು, ಚಾರ್ಟ್ ಇರ್ಬೋದು ಮತ್ತು ಪಾಠೋಪಕರಣ ಲ್ಯಾಬ್ ಅಂತ ಏನು ಅಂತೀವಿ ಆ ವಸ್ತುಗಳನ್ನ ಎಲ್ಲರೂ ಬಳಸ್ಕೋಬೇಕಾಗಿ. ಹಾಗೆ ಗುರು ಹಿರಿಯರಿಗೆ ಗೌರವ ನೀಡಬೇಕು. ಶಾಲೆಯಲ್ಲಿ ಹಿರಿಯರಿರ್ತಾರೆ, ಗುರುಗಳಿರ್ತಾರೆ, ಅವರಿಗೆ ಗೌರವ ನೀಡಬೇಕು. ಪರಸ್ಪರ ಮಕ್ಕಳು ಕಿತ್ತಾಡಬಾರ್ದು, ವಸ್ತುಗಳನ್ನು ಕದಿಯಬಾರದು, ವಸ್ತುಗಳು ಹಾಳಾಗದಂತೆ ನೋಡ್ಕೋಬೇಕು. ಯಾವುದೇ ಕಾರಣ ಕೂಡ ಪರಸ್ಪರ ಒಂದು ಹೊಡೆದಾಟ ಬಡದಾಟವನ್ನು ಮಾಡಬಾರದು. ಶಾಲೆಗೆ ಬರ್ತಕ್ಕಂಥ ಎಲ್ಲರೂ ಕೂಡ ಓದಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಡಬೇಕು. ಶಾಲೆಯ ಕಾಲೇಜುಗಳಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು. ಮತ್ತು ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ನಿಮಗೆ ಶಾಲೆಯಲ್ಲಿ ನಿಮ್ಮ ಅಂಕಪಟ್ಟಿಯಲ್ಲಿ ನಮೂದನೆ ಮಾಡ್ತಾರೆ. ಆದ್ದರಿಂದ ಅಂಕಪಟ್ಟಿ ನಿಮಗೆ ನಮೂದನೆ ಮಾಡಿದ ಎಲ್ಲ ಚಟುವಟಿಕೆಗಳಲ್ಲಿ ಭಾಳಷ್ಟು ಸಮವಸ್ತ್ರವನ್ನು ಶುಭ್ರವಾಗಿ ಇಟ್ಕೋಬೇಕು.
ಪರೀಕ್ಷೆಗಳಲ್ಲಿ ಯಾವುದೇ ನಕಲು ಮಾಡಬಾರದು. ನಕಲು ಮಾಡುವುದಕ್ಕೆ ಅವಕಾಶವನ್ನು ನೀವು ಮಾಡ್ಕೋಬೇಡಿ. ಓದುವ ಪ್ರತಿದಿನ ಬರುವಾಗ ಶಾಲೆಯ ಗುರುತಿನ ಚೀಟಿ ಬ್ಯಾಡ್ಜ್ ಅಥವಾ ID ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಬರಬೇಕು. ಶಾಲೆ ತರಗತಿಗೆ ಒಳಗೆ ಮತ್ತು ಹೊರಗೆ ಯಾವುದೇ ವಿಧವಾದ ಒಂದು ಮೊಬೈಲ್ಗಳನ್ನು ಬಳಸಬಾರ್ದು. ಈ ಮೊಬೈಲ್ದು ತುಂಬ ಆಗಿದೆ. ಶಾಲೆಯಲ್ಲಿ ಮೊಬೈಲ್ ಬಳಕೆಯನ್ನು ಮಾಡಬಾರದು. ವಿದ್ಯಾರ್ಥಿಗಳಿಗೆ ಕೀಟಲೆ ಮಾಡುವುದು, ವಸ್ತುಗಳನ್ನು ಅಪಹರಿಸುವುದು, ಚುಡಾಯಿಸುವುದು ಆ ಒಂದು ಕಾರ್ಯಕ್ರಮವನ್ನು ಕೂಡ ವಿದ್ಯಾರ್ಥಿಗಳು ಮಾಡಬಾರದು. ಪ್ರತಿಯೊಬ್ಬರೊಡನೆ ಸಹಕಾರದಿಂದ ಪ್ರೀತಿಯಿಂದ ಇರಬೇಕು. ಪ್ರತಿಯೊಬ್ಬರು ಕೂಡ ಶಾಲೆಯ ಒಂದು ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಅವರ ತಮ್ಮ ವಸ್ತ್ರಗಳನ್ನು ತಾವೇ ಶುಭ್ರವಾಗಿ ಹಾಕಿಕೊಳ್ಳಬೇಕು, ಶುಭ್ರವಾಗಿ ಇಡಬೇಕು. ಪ್ರತಿದಿನ ಪಠ್ಯ ವಸ್ತುವನ್ನು ಅವರು ಪಾಠವಾದ ನಂತರ ಅದನ್ನು ಮನನ ಮಾಡಬೇಕು. ಸಹಪಾಠಿಗಳ ಜೊತೆ ಚರ್ಚೆಯನ್ನು ಮಾಡಬೇಕು. ಸಾಹಿತ್ಯ, ಅದಕ್ಕೆ ಸಂಬಂಧಪಟ್ಟ ಪೂರಕ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಸಮಯಕ್ಕೆ ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ದೈಹಿಕ ಶಿಕ್ಷಣವನ್ನು ಕೂಡ ಕೊಡ್ತಾರೆ. ಅದರಲ್ಲೂ ಕೂಡ ಭಾಗವಹಿಸೋದು. ಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ಹಬ್ಬಗಳಿರ್ಬೋದು, ಶಾಲಾ ವಾರ್ಷಿಕೋತ್ಸವಗಳು, ಅಂತರ್ಶಾಲೆ ಚರ್ಚಾ ಸ್ಪರ್ಧೆ, ಅಂತರ್ಶಾಲೆಯ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಈ ಮುಖಾಂತರ ಪ್ರತಿಯೊಬ್ಬರು ಕೂಡ ಒಂದು ಶಾಲೆಯ ಪ್ರಗತಿಗೆ ತಮ್ಮ ಪ್ರಗತಿ, ಹಾಗೆ ತಾವು ಕಲಿತ ವಿಷಯವನ್ನು ಶಾಲೆಯ ಒಂದು ದಿನಪತ್ರಿಕೆ ಅಂತ ಮಾಡ್ತಾರೆ. ಸಾಮಾನ್ಯವಾಗಿ ಕೈ ಬರಹದಲ್ಲೇ ಮಾಡ್ತಾರೆ. ಈ ಕೈ ಬರಹದ ದಿನಪತ್ರಿಕೆಗಳಿಗೆ ಬೇಕಾದ ವಿಷಯಗಳನ್ನು ಶಾಲೆಯಲ್ಲೇ ಮಾಡ್ತಾರೆ. ಅದನ್ನು ಕೂಡ ಮಾಡ್ಕೋಬೋದು. ಇದೇ ರೀತಿ ಶಾಲೆಯಲ್ಲಿ ಕ್ರಮವಾಗಿ ತಮ್ಮ ಜೀವನವನ್ನು ನಡೆಸ್ಕೋಬೇಕು. ಯಾವ ರೀತಿ ಒಂದು ಶುದ್ಧತೆ ಇದೆ, ಆಹಾರ ಶುದ್ಧತೆ ಇದೆ, ಇದನ್ನು ಪಡ್ಕೋಬೇಕು. ಸಂಕಲ್ಪ ಮಾಡಬೇಕು. ನಾನು ಶಿಕ್ಷಣ ಪಡೆಯುತ್ತೇನೆ, ದೇಶಕ್ಕಾಗಿ ದುಡಿಯುತ್ತೇನೆ, ನನ್ನ ಸಾಕಿದವರಿಗೆ ತಾಯಿ ತಂದೆಗಳಿಗೆ ಗೌರವ ತರುವ ಕೆಲಸ ಮಾಡ್ತೀನಿ, ಶಾಲೆಗೆ ಶಿಕ್ಷಕರಿಗೆ ಕೀರ್ತಿಯನ್ನು ತರತಕ್ಕಂಥ ಒಂದು ಫಲಿತಾಂಶ ತರ್ತಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸಂತೋಷವಾಗಿ ನಗುತ್ತಾ ಶಾಲೆಗೆ ವಾತಾವರಣಕ್ಕೆ ಹೊಂದ್ಕೋಬೇಕು. ಎಲ್ಲರೊಡನೆ ಪರೋಪಕಾರಿಯಾಗಿ ಕಷ್ಟ ಕಾಲದಲ್ಲಿ ಸಹಾಯ ಮಾಡಬೇಕು. ಆಕಸ್ಮಿಕ ಘಟನೆಗಳಾದಾಗ ಆ ಘಟನೆಗಳಿಗೆ ಸ್ಪಂದಿಸಿ ಅದಕ್ಕೆ ತನ್ನ ಸಹಪಾಠಿಗಳ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಆಪತ್ತು ಆಕಸ್ಮಿಕವಾದ ಘಟನೆಗಳಿಗೆ ಸಹಕಾರವನ್ನು ನೀಡಬೇಕು. ತಕ್ಷಣವೇ ಶಿಕ್ಷಕರಿಗೆ ನೀಡಿ ಅದರ ಒಂದು ಅನಾಹುತವನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯ, ಜವಾಬ್ದಾರಿ ಇದೆ. ಒಬ್ಬ ನಾಗರಿಕನಾಗಿ ಒಬ್ಬ ವಿದ್ಯಾರ್ಥಿ ಬೆಳೆಯೋದಕ್ಕೆ ಶಾಲೆಯೇ ಭದ್ರ ಬುನಾದಿ. ಆ ಭದ್ರ ಬುನಾದಿಯ ಪ್ರಕಾರ ಶಾಲೆಯಲ್ಲಿ ತನ್ನ ಜೀವನವನ್ನು ನಡೆಸಬೇಕು. ಮುಂದಿನ ಶಿಕ್ಷಣಕ್ಕೆ ಅವಕಾಶ ಇದೆ. ಈ ಒಂದು ಶಾಲಾ ಶಿಕ್ಷಣದ ಒಂದು ನಿಯಮ ಭಾಗ 2 ಇದಾಗಿದೆ. ಮೊದಲನೇದಾಗಿ ಶಿಕ್ಷಣದಲ್ಲಿ ಆದ ಬದಲಾವಣೆಗಳು 2 ಕಂತುಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಆದ್ದರಿಂದ ಪ್ರತಿಯೊಬ್ಬರೂ ಪೋಷಕರು ಸರ್ಕಾರದ ಸವಲತ್ತನ್ನು, ಸರ್ಕಾರದ ಒಂದು ಏನು ಕೊಡ್ತಾ ಇದ್ದಾರೆ ಆ ಒಂದು ಉದಾರತೆಯನ್ನು ಬಳಸಿಕೊಂಡು ಶಿಕ್ಷಣಕ್ಕೆ ಬರಬೇಕು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಬೋಧಕರಿದ್ದಾರೆ, ಉತ್ತಮ ಸೌಲಭ್ಯಗಳಿದೆ. ಇದನ್ನು ಬಳಸ್ಕೋಬೇಕು. ಶಿಕ್ಷಣವೇ ದೇಶದ ಅಮೂಲ್ಯವಾದ ಆಸ್ತಿ. ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಶಿಕ್ಷಣವನ್ನು ಪಡೆಯಬೇಕು. ಕಡ್ಡಾಯವಾಗಿ 6ರಿಂದ 14 ಕಡ್ಡಾಯ ಶಿಕ್ಷಣ ಇದೆ. ಈ ಶಿಕ್ಷಣದ ಪ್ರಯೋಜನ ಪಡಿಬೇಕು ಅಂತ. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 2346260. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.